ಬೇರೆ ಈಗಿನ ಕಾಲದಲ್ಲಿ ದೇವರ ಸೇವೆಗಾಗಿ ಸೇವಕರನ್ನು ಕರೆಯುವುದಿಲ್ಲವ ಎಂಬುದು ಪ್ರಿಯರೇ ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾಕೆಂದರೆ ಕ್ರೈಸ್ತರಲ್ಲಿ ಅನೇಕರು ಸೇವೆಗಾಗಿ ದೇವರು ಕರೆಯಬೇಕು. ಯಾರು ಕರೆಯಬೇಕು? ದೇವರು ಕರೆಯಬೇಕು. ಯಾವ ರೀತಿಯಲ್ಲಿ ದೇವರು ಕರೆಯಬೇಕೆಂದರೆ, ರಾತ್ರಿ ಹೊತ್ತಿನಲ್ಲಿ ದೇವರು ಒಂದು ಬೆಳಕಿನ ಮುಖಾಂತರವಾಗಲಿ ಅಥವಾ ದೇವರು ದೇವದೂತರನ್ನು ಕಳುಹಿಸುವುದರ ಮುಖಾಂತರವಾಗಲಿ ದೇವರ ನಿನ್ನನ್ನು ಕರೆಯಬೇಕು. ದೇವರು ನಿನಗೆ ಕರೆ ಕೊಟ್ಟಿದ್ದಾರಾ? ಯಾಕೆ ಎಂದರೆ ಪ್ರಿಯರೇ, ಸೇವೆ ಮಾಡಬೇಕು ಎಂದರೆ ದೇವರೇ ಕರೆಯಬೇಕು ಎನ್ನುತ್ತಾರೆ. ಸೇವೆ ಮಾಡಬೇಕೆಂದರೆ ದೇವರೇ ಕರೆಯಬೇಕು. ದೇವರು ಕರೆಯುತ್ತಾನ? ಯೋಚನೆ ಮಾಡ್ರಿ. ದೇವರು ಕರೆಯೋಕೆ ಸಾಧ್ಯನಾ? ದೇವರು ಕರೆಯುವುದೇನು? ಮನುಷ್ಯನು ಕರೆಯುತ್ತಾನೆ ಎಲ್ಲಿಗಾದರೂ. ಆದರೆ ಕ್ರೈಸ್ತರಲ್ಲಿ ಅನೇಕರು ದೇವರು ನಿನ್ನನ್ನು ಕರೆದರೆ ಮಾತ್ರ ದೇವರ ಸೇವೆಗೆ ನೀನು ಬರಬೇಕು. ಮತ್ತೆ ದೇವರು ಕರೆಯಬೇಕು ಎಂದು ಯಾಕೆ ಹೇಳುತ್ತಾರೆ ಗೊತ್ತಾ ಪ್ರಿಯರೇ? ಮೊದಲನೇದಾಗಿ ದೇವರು ಒಬ್ಬ ಮನುಷ್ಯನನ್ನು ಕರೆದಿದ್ದಾನೆ. ಅಂಥ ರೀತಿಯಲ್ಲಿ ನಮ್ಮನ್ನು ದೇವರು ಕರೆಯಬೇಕು. ಅಂಥ ಒಂದು ರೀತಿಯಲ್ಲಿ ದೇವರು ನಮ್ಮನ್ನು ಕರೆಯಬೇಕು. ಎಂಥ ರೀತಿಯಲ್ಲಿ? ದೇವರು ಅಬ್ರಹಾಮನವರನ್ನು ಕರೆದಿದ್ದಾನೆ. ಹೇಗೆ ಕರೆದಿದ್ದಾನೆ ಅಬ್ರಹಾಮನವರನ್ನು ಎಂದರೆ, ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ರಿ. ಆಗ ಕರ್ತನ ಅಬ್ರಾಹ್ಮನಿಗೆ ನೀನು ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ನೋಡ್ರಿ, ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಅಂದ್ರೆ ಇಲ್ಲಿ ನೋಡಿದಾಗ ನಾವೆಲ್ಲರೂ ಅಬ್ರಹಾಮನವರನ್ನು ತಂದೆಯಾದ ದೇವರು ಕರೆದಿರುವುದು ನಮಗೆ ಕಂಡು ಬರುತ್ತದೆ. ಕಲ್ದಿಯರಿರುವಂಥ ದೇಶದಲ್ಲಿ ಇದ್ದು ಅವರ ಹಾಗೆ ಅವರು ನಂಬಿರುವಂಥ ವಿಗ್ರಹ ಪೂಜೆಯನ್ನು ಮಾಡುತ್ತಿರುವಂಥ ಅಬ್ರಹಾಮನವರನ್ನು ಸರ್ವಶಕ್ತನಾಗಿರುವಂಥ ದೇವರು ಈ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಕರೆದಿರುವುದು ನಮಗೆ ಕಂಡು ಬರುತ್ತದೆ. ಅದೇ ರೀತಿಯಲ್ಲಿ ಇವತ್ತು ದೇವರು ನಿನ್ನನ್ನು ಸೇವೆಗೆ ಕರೆಯಬೇಕು. ಯಾಕಂದ್ರೆ ಅಬ್ರಹಾಮನನ್ನು ಕರೆದಿದ್ದಾನೆ, ಅನೇಕರನ್ನು ಸೇವೆ ಮಾಡುವುದಕ್ಕೆ ಕರೆದಿದ್ದಾನೆ. ಇವತ್ತಿನ ಕಾಲದಲ್ಲಿ ದೇವರು ನಿನ್ನನ್ನು ಸೇವೆ ಮಾಡುವುದಕ್ಕೆ ಕರೆಯಬೇಕು. ಯಾಕೆಂದರೆ ಅಬ್ರಹಾಮನವರನ್ನೇ ಅಲ್ಲ, ಮೋಶೆಯವರನ್ನು ಮಿದ್ಯಾನ ಎಂಬ ದೇಶಕ್ಕೆ ಹೋಗಿ ಅಲ್ಲಿ ಕುರಿಗಳನ್ನು ಕಾಯುತ್ತಾ ಇದ್ದಾಗ ದೇವರು ಮೋಶೆಯವರ ಹತ್ರ ಬಂದು, ಮರ ಸುಟ್ಟು ಹೋಗುತ್ತದೆ, ಆದರೆ ಮರ ಸುಟ್ಟು ಹೋಗುವುದಿಲ್ಲ, ಆದರೂ ಬೆಂಕಿಯು ಅದಕ್ಕೆ ಉರಿಯುತ್ತಿದೆ. ಏನು ಎಂದು ಮೋಶೆಯವರು ನೋಡಿದಾಗ ಅದು ದೇವರು ಮೋಶೆಯವರನ್ನು
ಇಸ್ರಾಯೇಲಿಯರೆಂಬ ದೇವರ ಮಕ್ಕಳೆಂದು ಕರೆಯಲ್ಪಡುವಂತ ಅವರನ್ನು ಬಿಡುಗಡೆ ಮಾಡುವುದಕ್ಕೆ ಕರೆಕೊಂಡು ಬಂದಿರುವ ವ್ಯಕ್ತಿಯಾಗಿ ನಮಗೆ ಕಾಣಿಸುತ್ತದೆ. ಅಂದ್ರೆ ಮೋಶೆಯವರು ದೇವರ ಸೇವೆ ಮಾಡುವುದಕ್ಕೆ ಬರಬೇಕು ಎಂದರೆ, ಮೋಶೆಯವರು ದೇವರ ಸೇವೆ ಮಾಡುವುದಕ್ಕೆ ಬರಬೇಕು ಎಂದರೆ ಯಾರು ಕರೆದಿದ್ದಾರೆ? ದೇವರು ಕರೆದಿದ್ದಾನೆ. ಪ್ರವಕ್ತರನ್ನು ಕರೆದಿದ್ದಾನೆ, ಭಕ್ತರನ್ನು ಕರೆದಿದ್ದಾನೆ. ತನ್ನ ಸೇವೆಯನ್ನು ಮಾಡುವುದಕ್ಕೆ ದೇವರು ಅನೇಕರನ್ನು ಕರೆದಿದ್ದಾನೆ. ಅನೇಕರನ್ನು ಸೇವೆ ಮಾಡುವುದಕ್ಕಾಗಿ ಕರೆದಿರುವುದು ನಮಗೆ ಕಂಡು ಬರುತ್ತಿರುವಾಗ, ದೇವರು ನಮ್ಮನ್ನು ಕರೆದಬೇಕು ಈಗಿನ ಕಾಲದಲ್ಲಿನೂ ಎಂದು ದೇವರು ನಿನಗೆ ಕರೆ ಕೊಟ್ಟಿದ್ದಾರ? ದೇವರು ನಿನಗೆ ದರ್ಶನಗಳು ಕೊಟ್ಟಿದ್ದಾನ? ದೇವರು ನಿನಗೆ ಕಾಣಿಸಿದ್ದಾನ? ದೇವರು ನಿನಗೆ ಕಾಣಿಸುತ್ತಾನ? ಅಸಲು ದೇವರು ಕರೆದರೆ ಸೇವೆ ಮಾಡಬೇಕು, ಇಲ್ಲ ಎಂದರೆ ನೀನು ಪ್ರಾರ್ಥನೆ ಮಾಡಬೇಕು ಎಂದು ಅನೇಕರು ಹೇಳುತ್ತಿದ್ದಾರೆ ಪ್ರಿಯರೇ. ಮತ್ತೆ ದೇವರು ನಿಜವಾಗಲೂ ಈಗಿನ ಕಾಲದಲ್ಲಿ ಸೇವೆ ಮಾಡುವುದಕ್ಕೆ ಕರೆಯುತ್ತಾನ ಎಂದು ನಾವು ನೋಡಿದಾಗ ಪ್ರಿಯರೇ, ತಂದೆಯಾದ ದೇವರು ಅಪೊಸ್ತಲರವರನ್ನು ಈ ಲೋಕಕ್ಕೆ ಸುವಾರ್ತೆ ಸಾರುವುದಕ್ಕೆ ಕಳಿಸಿದಾಗ ಅವರನ್ನು ಕರೆದಿದ್ದು ಯಾರು? ಯೇಸು ಕ್ರಿಸ್ತನವರು. ಮೀನುಗಳು ಹಿಡಿಯುತ್ತಿರುವಾಗ ಆ ಮೀನು ಹಿಡಿಯುತ್ತಿರುವಂತ ಅಪೊಸ್ತಲರನ್ನು, ಪೇತ್ರನವರನ್ನಾಗಲಿ, ಆಂದ್ರೆಯವರನ್ನಾಗಲಿ, ಫಿಲಿಪ್ಪಿನವರಾಗಲಿ, ಯಾಕೋಬನವರಾಗಲಿ, ಈ ಯೋಹಾನನವರಾಗಲಿ ದೇವರು ಕರೆದಿದ್ದಾನೆ. ಕರೆದು ಅವರಿಗೆ ಕೊಟ್ಟ ಕೆಲಸವು ಏನು ಎಂದು ನಾವು ನೋಡಿದಾಗ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನದಲ್ಲಿ, 18ನೇ ವಚನದಲ್ಲಿ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16, 17, 18 ವಚನ ನಾವು ನೋಡಿದಾಗ, ನಂಬಿ ಬಾಪ್ತೀಸ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ಆದರೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವವರು, ಅವರು ಹೊಸ ಭಾಷೆಗಳಲ್ಲಿ ಮಾತನಾಡುವವರು, ಅವರು ಸರ್ಪಗಳನ್ನು ಎತ್ತುವರು, ಮರಣಕರವಾದದ್ದೇನಾದರೂ ಕುಡಿದರೆ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಗಳನ್ನಿಡುವಾಗ ಅವರು ಸ್ವಸ್ಥರಾಗುವರು ಎಂದು ಹೇಳಿದನು. ಹೀಗೆ ಕರ್ತನು ಅವರೊಂದಿಗೆ ಮಾತನಾಡಿದ ನಂತರ ನೋಡಿ ಏನಾಯಿತು? ಪರಲೋಕಕ್ಕೆ ಹೋಗಿದ್ದಾನೆ. ಹೋಗಿ ದೇವರ ಒಂದು ಪರಲೋಕದಲ್ಲಿರುವ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಂಡನು. ಅಂದ್ರೆ ಇವಾಗ ಯೇಸು ಕ್ರಿಸ್ತನವರು ಅಪೊಸ್ತಲರನ್ನು ಏನು ಮಾಡುವುದಕ್ಕೆ ಕರೆದಿದ್ದಾನೆ ಪ್ರಿಯರೇ? ಸೇವೆ ಮಾಡುವುದಕ್ಕೆ ಕರೆದಿದ್ದಾನೆ. ಅಂದ್ರೆ ಈಗಿನ ಕಾಲದಲ್ಲಿ ದೇವರು ತನ್ನ ಮಕ್ಕಳನ್ನು ಯಾವುದಕ್ಕೆ ಕರೆಯುತ್ತಾನೆ? ಸೇವೆ ಮಾಡುವುದಕ್ಕೆ. ಅಂದ್ರೆ ಇವಾಗ ಅಪೊಸ್ತಲರನ್ನು ಕರೆದಿದ್ದಾನಲ್ಲ, ಹಾಗೆ ಅವರಿಗೆ ಏನು ಕೊಟ್ಟಿದ್ದಾನೆ? ಕೆಲಸ ಕೊಟ್ಟಿದ್ದಾನೆ. ಅವರು ಕರೆದ ನಂತರ ಅವರು ಬಂದು ಕೆಲಸ ಮಾಡಿದ್ದಾರೆ ಎಂಬುದು ನಿಜವೇ ಆದರೆ, ಅವರು ಏನು ಸಾವಿಲ್ಲ. ಹಾವು ಕಚ್ಚಿದ್ರು ನಾವೇನಾಗ್ತೀವಿ? ಆಸ್ಪತ್ರೆಗೆ ಹೋಗ್ತೀವಿ. ಆದರೆ ಅವರಿಗೆ ಇಲ್ಲ, ಏನಾಗಲಿ ವಿಷ ಕೊಟ್ರೆ ಸತ್ತೋಗುವುದಿಲ್ಲ ಅವರು. ಯಾಕಂದ್ರೆ ವಿಷ ಹಾಕಿ ಸಾಯಿಸುವವರು ಇರ್ತಾರೆ, ಆದ್ರೂ ಸಾಯುವುದಿಲ್ಲ ಅವರು. ಅಂದ್ರೆ ದೇವರು ಕರೆದರೆ ಇಂಥ ಕಾರ್ಯಗಳು ನಡೆಯುತ್ತವೆ. ದೇವರು ಕರೆದರೆ ಹೀಗಿರುತ್ತದೆ.
ಅದೇ ರೀತಿಯಲ್ಲಿ ಪೌಲನವರನ್ನು ದೇವರು ಕರೆದಿದ್ದಾನೆ. ಏನು ಮಾಡುವುದಕ್ಕೆ? ಕ್ರೈಸ್ತರಿಗೆ ಹಿಂಸೆ ಮಾಡುತ್ತಿರುವಾಗ ಪೌಲನನ್ನು ದೇವರು ಕರೆದು ಆತನ ಸೇವೆ ಮಾಡುವುದಕ್ಕೆ ಕರೆದಿರುವಾಗ ಆ ಸೇವೆ ಮಾಡುವುದರಲ್ಲಿ, ಯಾಕಂದರೆ ಹಾವು ಕಚ್ಚಿದರೂ ಸಾಯುವುದಿಲ್ಲ, ಎಂಥ ಕಾರ್ಯಗಳು ನಡೆದರೂ ಸಾವೇ ಇಲ್ಲ ಆತನಿಗೆ. ಅಂಥದ್ದು ಪ್ರಿಯರ ಅಪೋಸ್ತಲ ಕಾರ್ಯಗಳು, ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 3ನೇ ವಚನ, 4ನೇ ವಚನ, 7ನೇ ವಚನ, 8ನೇ ವಚನ, 9ನೇ ವಚನದಲ್ಲಿ ಸಮುದ್ರದಲ್ಲಿ ಇವರು ಹೋಗುತ್ತಿರುವಾಗ ಒಂದು ದ್ವೀಪಕ್ಕೆ ಹೋದಾಗ ಅಲ್ಲಿ ಹಾವು ಕಚ್ತದ ಪೌಲನವರಿಗೆ. ಹಾವು ಕಚ್ಚಿದ್ರೂ ಸಾಯುವುದಿಲ್ಲ. ಯಾಕೆ? ದೇವರು ಹೇಳಿದ್ದಾನಲ್ಲ. ಅಂದರೆ ಇವಾಗ ದೇವರು ಆತನ ಕೆಲಸ ಮಾಡುವವರನ್ನು ಕರೆದರೆ, ಆತನ ಕೆಲಸ ಮಾಡುವುದಕ್ಕೆ ಕರೆದರೆ ಇಂಥ ಕಾರ್ಯಗಳು ನಡೆಯುತ್ತವೆ. ಈಗಿನ ಕಾಲದಲ್ಲಿ ಇಂಥ ಕಾರ್ಯಗಳು ಯಾರ ವಿಷಯದಲ್ಲಿ ನಡೆಯುತ್ತಿದೆ ಹೇಳ್ರಿ ಪ್ರಿಯರೇ? ಇವಾಗ ಯಾರಾದ್ರೂ ಕ್ರೈಸ್ತರ ಹತ್ರ ಹೋಗಿ ಹಾವು ಹಿಡ್ಕಂದ್ರೆ ಹಾವು ಹಿಡ್ಕೊಳ್ತಾರ. ಯಾಕೆ? ಭಯ. ಯಾಕೆ ಭಯ? ಕಚ್ಚುತ್ತದೆ. ಅಂದ್ರೆ ಇವಾಗ ಹಾವು ಹಿಡ್ಕೊಂಡ್ರೆ ಯಾರು ಬದುಕೋಕೆ ಸಾಧ್ಯ ಇಲ್ಲ ಅಂತಲ್ಲ, ಅಷ್ಟೇ ಅಲ್ಲ ಪ್ರಿಯರೇ? ಆಯ್ತು, ನಾವ್ ಯಾರಾದ್ರೂ ಊಟ ಮಾಡುವಾಗ ಯಾರಾದ್ರೂ ವಿಷ ಹಾಕಿದ್ರೆ ದೇವರ ಸೇವೆಗೆ ಕರೆದಿದ್ದಾನೆ ಎಂದು ಯಾರಾದ್ರೂ ನಾವು ಊಟ ಮಾಡುವಾಗ ಆ ಊಟದಲ್ಲಿ ವಿಷವು ಯಾರಾದ್ರೂ ಹಾಕಿದರೆ, ನಮ್ಮ ಒಂದು ಊಟ ಪಾಯ್ಸನ್ ಆದ್ರೆ ಆಸ್ಪತ್ರೆಗೆ ಹೋಗ್ತೀವ, ಪ್ರಾರ್ಥನೆ ಮಾಡ್ತೀವ ಪ್ರೇಯರ್? ಆಸ್ಪತ್ರೆಗೆ ಹೋಗ್ತೀವಿ. ಅಂದ್ರೆ ಇವಾಗ ಇವು ನಡೆಯುವುದಿಲ್ಲ ನಮ್ಗೆ. ಪೌಲನವರಿಗೆ, ಪೇತ್ರನವರಿಗೆ, ಅಪೋಸ್ತಲರಿಗೆ ನಡೆದಂತ ಈ ಕಾರ್ಯಗಳು ಈಗಿನ ಕಾಲದಲ್ಲಿ ನಮಗೆ ನಡೆಯುವುದಿಲ್ಲವಾ? ನಡೆಯುವುದಿಲ್ಲ. ಯಾಕೆ? ಅದು ಹೇಳಿದ್ದು ಅಪೋಸ್ತಲರಿಗೆ. ಮತ್ತೆ ಅಪೋಸ್ತಲರನ್ನು ಕರೆದಿದ್ದ ಹಾಗೆ ನಮ್ಮನ್ನು ಕರೆಯುತ್ತಾನ? ಅಪೋಸ್ತಲರನ್ನು ಕರೆದು ದೇವರು ಪವರ್ಸ್ ಅಥವಾ ಶಕ್ತಿಗಳು ಅಥವಾ ಸುವಾರ್ತೆ ಮಾಡುವುದಕ್ಕೆ ಹೋಗುವಾಗ ಎಂತ ಒಂದು ಭಯಂಕರವಾದಂತ ಸ್ಥಿತಿಯಲ್ಲಿ ಅವರು ರೋಗದಲ್ಲಾಗಲಿ ಅಥವಾ ಅಪಾಯಗಳಲ್ಲಾಗಲಿ ಅಥವಾ ಆಹಾರದ ವಿಷಯಗಳಲ್ಲಾಗಲಿ ಏನು ನಡೆದರೂ ಭಯ ಇಲ್ಲ ಅವರಲ್ಲಿ. ಯಾಕೆ ಭಯ ಇಲ್ಲ? ದೇವರು ಕರೆದು ಕೊಟ್ಟಿದ್ದಾನೆ ಕೆಲಸ ಮಾಡುವುದಕ್ಕೆ. ಮತ್ತೆ ಈಗಿನ ಕಾಲದಲ್ಲಿ ದೇವರ ಒಂದು ಸೇವೆ ಅಥವಾ ಸುವಾರ್ತೆಯನ್ನು ಸಾರುವುದಕ್ಕೆ ಅನೇಕ ದೈವಜನರು, ಅನೇಕ ಪಾಸ್ಟರ್ಗಳು, ನೀನು ಸೇವೆ ಮಾಡಬೇಕಂದ್ರೆ ದೇವರು ಕರೆಯಬೇಕು, ದರ್ಶನ ಬರಬೇಕು, ನಿನಗೆ ಬೆಳಕು ಕಾಣಿಸ್ಬೇಕು, ನಿನಗೆ ಇಲ್ಲ ನನಗನ್ನು ಕಾಣಿಸ್ಬೇಕಂದು ಹೇಳಿ ದೇವರು ನಿನ್ನನ್ನು ಕರೆದಿದ್ದಾನೆ ಬಾ ಎಂದು ಅನೇಕರನ್ನು ಕರೆಯುತ್ತಾ ಇರ್ತಾರೆ ಪ್ರೇಮ. ಮತ್ತೆ ಇವತ್ತು ಯಾಕೆ ನಮಗೆ ದೇವದೂತರು ಯಾವತ್ತು ಕಾಣಿಸುವುದಿಲ್ಲ ಪ್ರೇಯರೆ? ಯಾವತ್ತಾದ್ರೂ ನಿಮ್ಗೆ ದೇವದೂತರು ಕಾಣಿಸಿದ್ದು ನೀವು ನೋಡಿದ್ದೀರಾ? ಯಾವತ್ತೂ ನೋಡಿಲ್ಲ. ನೀವು ಯಾವತ್ತೂ ನೋಡೇ ಇಲ್ಲ ಎಂದರೆ ಅವರಿಗೆ ಯಾಕೆ ಕಾಣಿಸಿದ್ದಾರೆ, ನಮಗೆ ಯಾಕೆ ಕಾಣಿಸಿದ್ದಿಲ್ಲ? ಅವರಿಗೆ ಯಾಕೆ ಕಾಣಿಸಿದ್ದಾರೆ, ನಮಗೆ ಯಾಕೆ ಕಾಣಿಸಿಲ್ಲ ಅಂದರೆ ಪ್ರಿಯರೇ, ಅಪೋಸ್ತಲರು ಸುವಾರ್ತೆಯನ್ನು ಸಾರುವ ಒಂದು ಸಂದರ್ಭದಲ್ಲಿ ಅಪೋಸ್ತಲರ ವಾಕ್ಯವನ್ನು ಹೇಳುತ್ತಿರುವಾಗ ಸರ್ವಲೋಕದಲ್ಲಿ ಪ್ರಿಯರೇ ಏನು ನಡೆಯುತ್ತಿದೆ? ಸುವಾರ್ತೆ ಇದೆಯಾ ಸರ್ವಲೋಕಕ್ಕೆ? ಇಲ್ಲ, ಅದಕ್ಕೆ ಅಲ್ಲ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಅಂದರೆ ಸರ್ವಲೋಕದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಇಲ್ಲ. ಇನ್ನ ಯೋಚನೆ ಮಾಡಿದ್ರೆ ಆಗಿನ ಕಾಲದಲ್ಲಿ 66 ಪುಸ್ತಕಗಳ ವಾಕ್ಯವು ಯಾರ ಕೈಯಲ್ಲಾದರೂ ಇದೆಯಾ? ಯೋಚನೆ ಮಾಡ್ರಿ. 66 ಪುಸ್ತಕಗಳಲ್ಲಿರುವ ಮಾತುಗಳು ಯಾರ ಕೈಯಲ್ಲಾದರೂ ಇದೆಯಾ?
ಅಬ್ರಹಾಮನವರನ್ನು ಕರೆದಿರುವಂಥ ಕಾಲದಲ್ಲಿ ಇರುವ ಹಾಗೆ ಈಗಿನ ಕಾಲದಲ್ಲಿನೂ ದೇವರು ನಮ್ಮನ್ನು ಕರೆಯುವುದಕ್ಕೆ ದೇವರು ಇಲ್ಲ ಎಂದು ನಾವೇನಾದ್ರೂ ಇದ್ದೀವ? ಇಲ್ಲಲ್ಲ. ಇವಾಗ ಬೈಬಲ್ ಐತೆ, ವಾಕ್ಯಗಳಿದಾವೋ, ಅನೇಕರು ವಾಕ್ಯ ಹೇಳುತ್ತಾರೆ. ಅವರಿಗೆ ಕಾಣಿಸಿಕೊಂಡ ಹಾಗೆ ನಮಗೂ ಕಾಣಿಸಿಕೊಳ್ಳುತ್ತಾನೆ ಎನ್ನಬಾರದು. ಯಾಕಂದ್ರೆ ಅವರಿಗೆ ವಾಕ್ಯವೂ ಇಲ್ಲ, ನಮಗೆ ವಾಕ್ಯವೂ ಇದೆ. ಅದಕ್ಕೆ ಪೌಲನವರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯಲ್ಲಿ ಪ್ರಿಯರೇ 15ನೇ ಅಧ್ಯಾಯ 5ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಮಾತನಾಡಿದ್ದಾರೆ ಗೊತ್ತಾ ಪ್ರಿಯರೇ? ಏನು ಮಾತನಾಡುತ್ತಿದ್ದಾನೆ ನೋಡ್ರಿ, ಎಂತ ಮಾತು ಹೇಳ್ತಿದ್ದಾರೆ ನೋಡ್ರಿ ಪ್ರಿಯರೇ ಇವರು. ತರುವಾಯ ಆತನು ಕೇಫನಿಗೂ ಆಮೇಲೆ 12 ಮಂದಿಗೂ ಕಾಣಿಸಿಕೊಂಡನು. ಯಾರು? ಯೇಸು ಕ್ರಿಸ್ತನವರು. ಮೊದಲನೇದಾಗಿ ಕೇಫನವರಿಗೆ ಕಾಣಿಸಿಕೊಂಡಾನೆ. ಆಮೇಲೆ 12 ಜನರಾಗಿರುವಂಥ ಅಪೋಸ್ತಲರಿಗೆ ಮತ್ತೆ ಕಾಣಿಸಿಕೊಂಡಿದ್ದಾನೆ. ಆಮೇಲೆ ನೋಡ್ರಿ ಏನು ಮಾತನಾಡ್ತಿದ್ದಾನೆ ಇಲ್ಲಿ, ಏನು ಮಾತನಾಡುತ್ತಿದ್ದಾನೆ? ಅವರಿಗೆ ಮಾತ್ರ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಿದ್ದಾನ, ಅಥವಾ ಇನ್ನ ಏನು ಹೇಳ್ತಿದ್ದಾನೆ ನೋಡ್ರಿ. ಕಾಣಿಸಿಕೊಂಡನು. ಇದಾದ ಮೇಲೆ ಒಂದೇ ಸಮಯದಲ್ಲಿ 200ಕ್ಕಿಂತ ಹೆಚ್ಚು ಸಹೋದರರಿಗೆ ಆತನು ಕಾಣಿಸಿಕೊಂಡನು. ಎಷ್ಟು ಜನರಿಗೆ ಪ್ರಿಯರೇ? ಎಷ್ಟು ಜನರಿಗೆ? 200 ಜನರಿಗಿಂತ ಹೆಚ್ಚು. ನಮ್ಗೆ ಏನು ಗೊತ್ತು? ಯೇಸು ಕ್ರಿಸ್ತನವರು ಅಪೋಸ್ತಲರಿಗೆ ಮಾತ್ರ ಕಾಣಿಸಿಕೊಂಡಿದ್ದಾರೆ, ಇನ್ಯಾರು ನೋಡಿಲ್ಲ ಎಂದು ನಾವು ಅಂದ್ಕೊಂತೀವಿ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನವರು ನೋಡ್ರಿ ಏನು ಹೇಳ್ತಿದ್ದಾರೆ ಇಲ್ಲಿ. 12 ಜನರು, ಆಮೇಲೆ 200 ಜನರಿಗಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡಿದ್ದಾನೆ. ಅದಾದ್ಮೇಲೆ ಇನ್ನ ಯಾರಿಗೆ ಕಾಣಿಸಿಕೊಂಡಿದ್ದಾನೆ? ಅಂದ್ರೆ ಇನ್ನ ನೋಡ್ರಿ, ಇನ್ನ ಯಾರಿಗೆ ಕಾಣಿಸಿಕೊಂಡಿದ್ದಾನೆ ಹೇಳ್ತಿದ್ದಾನೆ. ಇನ್ನ ಯಾರಿಗೆ ಕಾಣಿಸಿಕೊಂಡಿದ್ದಾನೆ ಅಂದರೆ ನೋಡ್ರಿ, ಇದಾದ ಮೇಲೆ ಒಂದೇ ಸಮಯದಲ್ಲಿ 200ಕ್ಕಿಂತ ಹೆಚ್ಚು ಸಹೋದರರಿಗೆ ಆತನು ಕಾಣಿಸಿಕೊಂಡನು. ಇದರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಆದರೆ ಕೆಲವರು ನಿದ್ರೆ ಹೋಗಿದ್ದಾರೆ, ಅಂದ್ರೆ ಸತ್ತು ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ನೋಡ್ರಿ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಹೇಗೆ ಅಂತ ಪ್ರಿಯರೇ? ದಿನ ತುಂಬದೆ ಹುಟ್ಟಿದವನಂತಾಗಿರುವ ನನಗೂ ಅಂದ್ರೆ ದಿನ ತುಂಬದೆ ಹುಟ್ಟಿದವನಂತಾಗಿರುವ ನನಗೆ ಕಟ್ಟ ಕಡೆಯಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಿದ್ದಾನೆ. ಅಂದ್ರೆ ಲಾಸ್ಟ್ ಯೇಸು ಕ್ರಿಸ್ತನವರನ್ನು ನೋಡಿದ್ದು ಯಾರು? ಯೇಸು ಕ್ರಿಸ್ತನವರನ್ನು ಕೊನೆಯದಾಗಿ ನೋಡಿದ್ದು ಯಾರು ಎಂದು ನಾವು ನೋಡಿದಾಗ ಯಾರು ಎಂದರೆ ಪೌಲನವರು ಕಡೆಯದಾಗಿ ಯೇಸು ಕ್ರಿಸ್ತನವರನ್ನು ನೋಡಿದ್ದಾರೆ. ಆಮೇಲೆ ಯಾರಿಗೂ ಕಾಣಿಸಿಲ್ಲ. ಮತ್ತೆ ಹಳೆಯ ಕಾಲದಲ್ಲಿ ಯೇಸು ಕ್ರಿಸ್ತನವರಿಗಿಂತ ಮೊದಲು, ಬರುವುದಕ್ಕಿಂತ ಮೊದಲು, ಹುಟ್ಟುವುದಕ್ಕಿಂತ ಮೊದಲು ಮೋಶೆಯವರಿಗಾಗಲಿ, ಅಬ್ರಹಾಮನವರಿಗಾಗಲಿ, ಯಾಕೋಬನವರಿಗಾಗಲಿ ದೇವದೂತರು ಬಂದು ಕಾಣಿಸಿಕೊಂಡಿದ್ದಾರೆ. ಯಾರು ಕಾಣಿಸಿಕೊಂಡಿದ್ದಾರೆ, ಯಾರಿಗೆ ಕಾಣಿಸಿಕೊಂಡಿದ್ದಾರೆ ಎಂದು ನಾವು ನೋಡಿದಾಗ ಪ್ರಿಯರೇ, ಹೆಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಕಳೆದ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿವಿಧವಾದ ರೀತಿಯಲ್ಲಿ
ಮಾತನಾಡಿದ ದೇವರು. ಯಾವ ಕಾಲದಲ್ಲಿ? ಪಿತೃಗಳ ಕಾಲದಲ್ಲಿ, ಕಳೆದ ಕಾಲದಲ್ಲಿ, ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿವಿಧವಾದ ರೀತಿಯಲ್ಲಿ ಮಾತನಾಡಿದ ದೇವರು. ಮಾತನಾಡಿರುವಾತನ ದೇವರು. ನೋಡ್ರಿ, ಆಮೇಲೆ ಏನು ನಡೆದಿದೆ ಅಂದರೆ, ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮುಖಾಂತರ. ಈ ಅಂತ್ಯ ದಿನಗಳು ಯಾವುದಿವೆವು? ಅಂತ್ಯ ದಿನಗಳಿವು ನಾವು ಇರುವ ಕಾಲ. ಯೇಸು ಕ್ರಿಸ್ತನವರು ಹುಟ್ಟಿದ ದಿನದಿಂದ ಪ್ರಾರಂಭವಾಗಿರುವ ಕಾಲವೇ ಅಂತ್ಯಕಾಲ. ಯಾವತ್ತು ಈ ಕಾಲ ಮುಗಿಯುತ್ತದೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇದು ಅಂತ್ಯಕಾಲವಾಗಿದೆ. ಈ ಕಾಲದಲ್ಲಿ ಯೇಸು ಕ್ರಿಸ್ತನವರ ಮುಖಾಂತರ ಅಪೋಸ್ತಲರಿಗೆ ಕಾಣಿಸಿಕೊಂಡು, ಅಪೋಸ್ತಲರ ಜೊತೆ ಇದ್ದು, ಅಪೋಸ್ತಲರ ಜೊತೆ ವಾಕ್ಯವನ್ನು ಹೇಳಿ ಅನೇಕರಿಗೆ ದೆವ್ವಗಳನ್ನು, ರೋಗಗಳನ್ನು, ಸುವಾರ್ತೆಯನ್ನು, ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ನೆರವೇರಿಸಿ ಅನೇಕರ ಪಾಪವನ್ನು ತೆಗೆದು ಪರಲೋಕಕ್ಕೆ ಹೋಗಿ ಮತ್ತೆ ಭೂಲೋಕಕ್ಕೆ ಬಂದು ಅಪೋಸ್ತಲರಿಗೆ, ಶಿಷ್ಯರಿಗೆ ಕಾಣಿಸಿಕೊಂಡು ಮತ್ತೆ ಪರಲೋಕಕ್ಕೆ ಹೋದ ಮೇಲೆ ಪೌಲನವರು ಸುವಾರ್ತೆಯನ್ನು ಸಾರುತ್ತಿರುವಂಥ ಕ್ರೈಸ್ತರನ್ನು ಗಲ್ಲುಗೆ ಹಾಕುತ್ತಿರುವಾಗ, ಸಾಯಿಸುತ್ತಿರುವಾಗ ಸಾಕ್ಷಿಯಾಗಿರುವಂಥ ಆತನಿಗೆ ಮತ್ತೆ ಮಾರ್ಪಟ್ಟಾಗಬೇಕೆಂದರೆ ಯೇಸು ಕ್ರಿಸ್ತನವರೇ ಬರಬೇಕು. ಯೇಸು ಕ್ರಿಸ್ತನವರು ಬಂದರೆ ಮಾತ್ರ ಮಾರ್ಪಟ್ಟಾಗುತ್ತಾರೆ ಎಂದು ಯೇಸು ಕ್ರಿಸ್ತನವರು ಬಂದಿದ್ದಾನೆ. ಬಂದು ಮತ್ತೆ ಪರಲೋಕಕ್ಕೆ ಹೋಗಿದ್ದಾನೆ ಕಾಣಿಸಿಕೊಂಡು. ಅದಾದ ಮೇಲೆ ಈಗಿನ ಕಾಲದಲ್ಲಿ ದೇವರು ಕಾಣಿಸುತ್ತಾನ? ಆ ಕಾಲದಲ್ಲಿ ಕಾಣಿಸಿಕೊಳ್ಳಬೇಕೆಂದ್ರೆ ಅಬ್ರಹಾಮನಿಗೆ ಯಾಕೆ ಕಾಣಿಸಿಕೊಂಡಿದ್ದಾನೆ? ಯಾಕೆ ಅಂದರೆ ಆಗಿನ ಕಾಲದ ಅಜ್ಞಾನ ಕಾಲವಾಗಿತ್ತು. ಮೋಶೆಯವರಿಗೆ ಯಾಕೆ ಕಾಣಿಸಿಕೊಂಡಿದ್ದಾನೆ? ವಾಕ್ಯವನ್ನು ಹೇಳುವುದಕ್ಕೆ ಅವರಿಗೆ ಕಾಣಿಸಿಕೊಳ್ಳಬೇಕು. ಇಸ್ರಾಯೇಲಿಯರನ್ನು ಬಿಡುಗಡೆ ಮಾಡಬೇಕೆಂದ್ರೆ ಮೋಶೆಯವರಿಗೆ ಮಾತ್ರ ಸಾಮರ್ಥ್ಯವಿದೆ, ಅದಕ್ಕೆ ಕಾಣಿಸಿಕೊಳ್ಳಬೇಕು. ಇಸ್ರಾಯೇಲಿಯರನ್ನು ನಡೆಸುವುದಕ್ಕೆ ಪ್ರವಾದಿಗಳಿಗೆ ಕಾಣಿಸಿಕೊಳ್ಳಬೇಕು. ದರ್ಶನವಾಗಲಿ ಅಥವಾ ಉರಿಮ ದ್ವಾರವಾಗಲಿ ಪ್ರವಾದಿಗಳ ಮುಖಾಂತರವಾಗಲಿ ಕಾಣಿಸಿಕೊಂಡು ವಾಕ್ಯವನ್ನು ಹೇಳಿ ದೇವದೂತರನ್ನು ಕಳಿಸಿ ತಿಳಿಸಬೇಕು ಮುಂದೆ ನಡೆಯುವ ವಿಷಯವು. ಆವತ್ತು ಮಾತ್ರ ದೇವರು ಕಾಣಿಸಿಕೊಳ್ಳುತ್ತಿದ್ದರು. ಮತ್ತು ಈಗಿನ ಕಾಲದಲ್ಲಿ ಕಾಣಿಸುತ್ತಾರೆ ಪ್ರಿಯರೇ. ವಾಕ್ಯವು ಪರಿಪೂರ್ಣವು ಆಗಲಾರ್ದವರೆಗೂ ದೇವರು ಕಾಣಿಸಿಕೊಂಡಿದ್ದಾನೆ ಪ್ರಿಯರೇ. ಇದು ಒಳ್ಳೆಯದಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ವಾಕ್ಯವು ಪರಿಪೂರ್ಣವಾಗುವುದಕ್ಕಿಂತ ಮುಂಚಿತ ದೇವರು, ದೇವದೂತರು ಕಾಣಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತನವರು ಕಾಣಿಸಿಕೊಂಡಿದ್ದಾರೆ, ದೇವದೂತರು ಕಾಣಿಸಿಕೊಂಡಿದ್ದಾರೆ. ಆದರೆ ವಾಕ್ಯವು ಎಲ್ಲ ಬರೆಯಲ್ಪಟ್ಟ ಮೇಲೆ, ಪ್ರವಾದಿಗಳು ಎಲ್ಲವೂ ನೆರವೇರಿಸಲ್ಪಟ್ಟ ಮೇಲೆ ದೇವರನ್ನು ಕಾಣಿಸಿಕೊಳ್ಳುವವನಲ್ಲ, ಯಾರಿಗೂ ಕಾಣಿಸುವುದೇ ಇಲ್ಲ. ಯಾಕೆ? ಎಲ್ಲವೂ ನೆರವೇರಿಸಲ್ಪಟ್ಟಿದೆ. ಮತ್ತಿವತ್ತೀಗ ದೇವರನ್ನು ಯಾರಾದರೂ ನೋಡಬೇಕೆಂದರೆ, ದೇವರ ಹತ್ರ ಯಾರಾದರೂ ಹೋಗಬೇಕೆಂದರೆ, ದೇವರ ಕೆಲಸಕ್ಕೆ ದೇವರು ನಿನ್ನನ್ನು ಕರೆಯಬೇಕೆಂದರೆ ಈಗಿನ ಕಾಲದಲ್ಲಿ ಬೇರೆ ದೇವರು ಕರೆಯಬೇಕೆಂದರೆ ಹೇಗೆ ಕರೆಯುತ್ತಾನೆ ಇವಾಗ ನಮ್ಮನ್ನು? ದೇವರು ಕರೆಯಬೇಕೆಂದ್ರೆ ಹೇಗೆ ಕರೆಯುತ್ತಾನೆ ಇವತ್ತು ನಮ್ಮನ್ನು? ಪ್ರೇಯರೆ, ಕರೆಯುವುದೇನು ಪ್ರೇಯರೆ? ಇವತ್ತು ದೇವರು ನಮ್ಮನ್ನು ಕರೆಯುವುದೇನು? ತನ್ನ ಕೆಲಸವನ್ನು ಮಾಡುವುದಕ್ಕೆ ಕರೆಯುವುದೇನು? ಒಂದು ಮಾತು ನೋಡಿ, ಇಲ್ಲಿಗೆ ಬರೋಣ, ಒಂದು ಮಾತು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ನೋಡ್ರಿ ಪ್ರೇಯರೆ, 8ನೇ ಅಧ್ಯಾಯ
8ನೇ ಅಧ್ಯಾಯ 24ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24ನೇ ವಚನ ನೋಡ್ರಿ. ನಾವು ನಿರೀಕ್ಷೆಯಿಂದ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಕಾಣುವಂಥ ನಿರೀಕ್ಷೆಯು ನಿರೀಕ್ಷೆಯಲ್ಲ. ಕಾಣುವಂಥ ನಿರೀಕ್ಷೆಯು ನಿರೀಕ್ಷೆಯಲ್ಲ. ಒಬ್ಬನು ಎದುರು ನೋಡುವುದು ಪ್ರತ್ಯಕ್ಷವಾಗಿದ್ದರೆ ಇನ್ನು ನಿರೀಕ್ಷಿಸುವುದು ಯಾಕೆ? ಇನ್ನು ನಿರೀಕ್ಷಿಸುವುದು ಯಾಕೆ? ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋದಕ್ಕೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಹೊರಗೆ ಹೋಗುತ್ತಾರೆ. ಅಪ್ಪ ಆಗಲಿ ಅಮ್ಮ ಆಗಲಿ ಹೊರಗೆ ಹೋದಾಗ ಅವರು ಯಾವಾಗ ಮನೆ ಬರುತ್ತಾರೆ ಎಂದು ನಾವೆಲ್ಲರೂ ಬಾಗಿಲು ಕಾಯ್ಕೊಂತ ಇರ್ತೀವಿ. ಅದೇ ನಿರೀಕ್ಷಣೆ. ಅವರು ಮನೆಗೆ ಬಂದ ಮೇಲೆ ಬಾಗಿಲೆ ಕಾಯ್ತೀರಾ? ನೀವು ಯಾರಾದರೂ ಬಾಗಿಲೆ ಕಾಯ್ತೀರಾ? ಬಾಗಿಲೆ ಕಾಯುವುದಿಲ್ಲ. ಯಾಕೆ? ಬಂದಿದ್ದಾರಲ್ಲಿನಾ. ಇವಾಗ ನಾವು ಕಾಣುವಂಥ ನಿರೀಕ್ಷೆಯು ನಿರೀಕ್ಷೆಯಲ್ಲ. ದೇವರನ್ನಾಗಲಿ ಯೇಸು ಕ್ರಿಸ್ತನವರನ್ನಾಗಲಿ ನೋಡಿ ನಂಬಿದರೆ ವಿಶ್ವಾಸಿಗಳಾಗ್ತೀವ ಪ್ರಿಯರೇ. ನೋಡಿ ನಂಬಿದರೆ, ಕಣ್ಣಿನಿಂದ ನೋಡಿ ನಂಬಿದರೆ ಎಂಥ ವಿಶ್ವಾಸವಾಗುತ್ತದೆ ನಮ್ಮದು? ಎಂಥ ವಿಶ್ವಾಸವಾಗುತ್ತದೆ? ಯೇಸು ಕ್ರಿಸ್ತನವರು ನೋಡಿ ನಂಬಿದವರಿಗಿಂತ ನೋಡದೆ ನಂಬಿದವರು ಧನ್ಯರು ಎಂದು ಮಾತನಾಡುತ್ತಾರೆ. ಯಾರ ಹತ್ರ? ತೋಮನವ್ರ ಹತ್ರ. ಯಾಕೆ? ನೋಡಿ ನಂಬಿದ್ದಿ ನೀನು, ಆದರೆ ನೋಡ್ಲಾರ್ದೆ ನಂಬುವವರಿದ್ದಾರೆ. ಯಾರು? ನಾವೇ. ಹೇಗೆ ನಂಬಿದ್ದೇವೆ? ನೋಡಿದ್ದೀವಿ. ಯಾರಾದ್ರೂ ನಾವು ಯೇಸು ಕ್ರಿಸ್ತನವರನ್ನು ಸೇವೆಗೆ, ನನ್ನನ್ನು ಸೇವೆಗೆ ಕರಿಬೇಕಂದ್ರೆ ನೋಡಿ ನಾನು ಯೇಸು ಕ್ರಿಸ್ತನವರು ಇದ್ದಾರೆ ಇಲ್ಲ ಅಂತ ನೋಡಿ ನಂಬುತ್ತೀವಾ? ಇಲ್ಲ. ಏನು? ಕೇಳುವುದರ ಮುಖಾಂತರ, ವಾಕ್ಯವನ್ನು ಕೇಳುವುದರ ಮುಖಾಂತರ ನಾವು ನಂಬಿದ್ದೇವೆ. ಕೇಳಿ ನಂಬಿದ್ದೀವಲ್ಲ. ಇವಾಗ ಕೇಳಿರುವ ಮಾತುಗಳು ಯಾರು? ದೇವರ ಮಾತುಗಳು. ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳು ಯಾರ ಮಾತುಗಳು? ದೇವರ ಮಾತುಗಳು. ಅಂದರೆ ಇವಾಗ ನಾವೆಲ್ಲರೂ ಯೇಸು ಕ್ರಿಸ್ತನವರನ್ನಾಗಲಿ ತಂದೆಯಾದ ದೇವರನ್ನಾಗಲಿ ನಂಬುವಂಥದ್ದು ಯಾವ ರೀತಿಯಲ್ಲಿ? ಯೇಸು ಕ್ರಿಸ್ತನವರ ಮುಖವನ್ನು ನೋಡಿ ಅಲ್ಲ, ಯೇಸು ಕ್ರಿಸ್ತನವರ ವಾಕ್ಯವನ್ನು ಕೇಳಿ ಅಲ್ಲ, ಯೇಸು ಕ್ರಿಸ್ತನವರ ಒಂದು ಪ್ರತ್ಯಕ್ಷತೆ ನೋಡಿ ನಂಬಿಲ್ಲ. ಹಾಗೆ ನಂಬಿರಿ ಎಂದು ಯಾರಾದರೂ ಹೇಳಿದರೆ ನೋಡ್ರಿ, ಕಾಣುವಂಥ ನಿರೀಕ್ಷೆಯು ನಿರೀಕ್ಷೆಯಲ್ಲ. ಒಬ್ಬನು ಎದುರು ನೋಡುವುದು ಪ್ರತ್ಯಕ್ಷವಾದರೆ ಇನ್ನು ನಿರೀಕ್ಷಿಸುವುದು ಯಾಕೆ? ಕಾಣದಿರುವವನನ್ನು ನಾವು ನಿರೀಕ್ಷಿಸುವುದಾದರೆ ಅದಕ್ಕೆ ನಾವು ತಾಳ್ಮೆಯಿಂದ ಕಾದುಕೊಂಡಿರುತ್ತವೆ. ಅಂದರೆ ಇವಾಗ ನಾವು ಯಾವುದನ್ನು ನಂಬುತ್ತಿದ್ದೇವೆ? ಕಾಣದಿರುವ ಆತನನ್ನು, ಕಾಣುವ ಆತನನ್ನು, ಕಾಣದಿರುವ ಆತನನ್ನು ನಂಬುತ್ತಿದ್ದೇವೆ. ಯೇಸು ಕ್ರಿಸ್ತನವರನ್ನು ನಾವು ಯಾವ್ದಾರು ನೋಡಿದ್ದೀವಿ? ಇಲ್ಲ. ಈ 2000 ವರ್ಷಗಳ ಹಿಂದೆ ಬಂದು ಪಾಪಿಗಳಿಗೋಸ್ಕರ ಸತ್ತು ಹೋದ ಆತನು ಪರಲೋಕಕ್ಕೆ ಹೋಗಿದ್ದಾನೆ ಎಂಬುದು ನಾವು ನಂಬಿರುತ್ತೇವೆ. ಯಾವುದರ ಮುಖಾಂತರ? ಮಾತು. ಅಂದರೆ ನಿರೀಕ್ಷೆ ಇದೆಯಾ ನಮಗೆ? ಇದೆ. ಯೇಸು ಕ್ರಿಸ್ತನವರು ಮತ್ತೆ ಬರುತ್ತಾರೆ, ಪರಲೋಕಕ್ಕೆ ಹೋಗಿರುವ ಆತನು ಮತ್ತೆ ಬರುತ್ತಾರೆ ಎಂಬ ನಿರೀಕ್ಷಣೆ ನಮಗೆ ಇದ್ದರೆ ಇವತ್ತು ದೇವರ ಸೇವೆಯನ್ನು ನಾವು ಮಾಡಬೇಕಂದ್ರೆ ಮತ್ತೆ ನಮಗೆ ಕಾಣಿಸಿ ಕರೀಬೇಕ ಪ್ರಿಯರೇ? ಯೋಚನೆ ಮಾಡ್ರಿ. ಇಲ್ಲ ಪ್ರಿಯರೇ, ಆತನು ಒಂದು ವಾಕ್ಯದ ಮುಖಾಂತರ ನಮ್ಮನ್ನು ಕರೆದಿದ್ದಾನೆ. ವಾಕ್ಯದ ಮುಖಾಂತರ, ಸುವಾರ್ತೆಯ ಮುಖಾಂತರ ನಮ್ಮನ್ನು ಕರೆದಿದ್ದಾನೆ ಎಂದು ಪ್ರಿಯರೇ ಪೌಲನವರು ಹೇಳುತ್ತಿದ್ದಾರೆ ನೋಡ್ರಿ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನೋಡ್ರಿ ಪ್ರಿಯರೇ. ಅವನು ದೇವರೆಂದು ಕರೆಯಲ್ಪಟ್ಟಾತನನ್ನು ಇಲ್ಲವೇ ಆರಾಧನೆ ಹೊಂದುವಾತನನ್ನು ವಿರೋಧಿಸಿ ಥೆಸಲೋನಿಕದವರು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಪ್ರಿಯರೇ. ಕ್ಷಮಿಸಿ, 14ನೇ ವಚನ. ಪ್ರಿಯರೇ 2ನೇ ಅಧ್ಯಾಯ 14ನೇ ವಚನ ನೋಡ್ರಿ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಹೊಂದಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕ ನಿಮ್ಮನ್ನು ಅದಕ್ಕೆ ಕರೆದನು. ಯಾವುದರ ಮುಖಾಂತರ ಪ್ರಿಯರೇ? ನಮ್ಮ ಸುವಾರ್ತೆಯ ಮುಖಾಂತರ ನಿಮ್ಮನ್ನು ಕರೆದಿದ್ದಾನೆ. ಅಂದರೆ ಇವಾಗ ದೇವರು ಕರೆದಿದ್ದಾನ? ಕರೆದಿದ್ದಾನೆ. ಯಾವುದರ ಮುಖಾಂತರ ಕರೆದಿದ್ದಾನೆ? ದರ್ಶನ ಮುಖಾಂತರನ? ಇಲ್ಲ. ಮತ್ತೆ ಯಾವುದರ ಮುಖಾಂತರ? ಸುವಾರ್ತೆಯ ಮುಖಾಂತರ ಕರೆದಿದ್ದಾನೆ ಪ್ರಿಯರೇ. ಸುವಾರ್ತೆಯ ಮುಖಾಂತರ ದೇವರು ಕರೆದಿದ್ದಾನೆ ನಮ್ಮನ್ನು. ಇವಾಗ ದೇವರು ಸುವಾರ್ತೆಯ ಮುಖಾಂತರ ನಮ್ಮನ್ನು ಕರೆದು ಏನು ಹೇಳಬೇಕಿದ್ದಾನೆ ಗೊತ್ತಾ ಪ್ರಿಯರ? ದರ್ಶನದಲ್ಲೆಲ್ಲ ಇವಾಗ ಆತನ ಸಂಘದಲ್ಲಿ, ಕ್ರಿಸ್ತನ ಒಂದು ಸಭೆಯಲ್ಲಿ, ಕ್ರಿಸ್ತನ ಒಂದು ವಾಕ್ಯವನ್ನು ನಾವೆಲ್ಲರಿಗೆ ಹೇಳಬೇಕೆಂದು ಬಯಸಿದ್ದಾನೆ ಪ್ರಿಯರೇ. ಹೇಳಬೇಕೆಂದು ಬಯಸಿ ಆತನ ಏನು ಅಂದುಕೊಂಡಿದ್ದಾನೆ ಗೊತ್ತಾ ಪ್ರಿಯರೇ? ಏನು ಅಂದುಕೊಂಡಿದ್ದಾನೆ ಅಂದರೆ, ಎಫ್ಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಎಫ್ಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ನೋಡಿ. ಕ್ರಿಸ್ತನ ಶೋಧಿಸಲ ಶಕ್ಯವಾದ ಐಶ್ವರ್ಯದ ವಿಷಯವಾಗಿ ಅನ್ಯ ಜನರಿಗೆ ನಾನು ಸಾರುವ ಹಾಗೆ ಪರಿಶುದ್ಧರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಸಮಸ್ತವನ್ನು ಯೇಸು ಕ್ರಿಸ್ತನಿಂದ ಸೃಷ್ಟಿಸಿದ ದೇವರಲ್ಲಿ ಲೋಕಾದಿಯಿಂದ ಮರೆಯಾಗಿರುವ ಮರ್ಮದ ಅನ್ಯೋನ್ಯತೆಯು ಎಲ್ಲರಿಗೂ ತೋರುವಂತೆ ಮಾಡುವ ಹಾಗೆಯೂ ನಾನಾ ವಿಧವಾದ ದೇವರ ಜ್ಞಾನವು ಪರಲೋಕದಲ್ಲಿ ಈಗ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದಾಗಿಯೂ ಆತನು ಉದ್ದೇಶಿಸಿದನು. ಸಭೆಯ ಮೂಲಕ ಅಂದರೆ ನಮ್ಮ ಮೂಲಕ ಏನು ಗೊತ್ತಾಗಬೇಕು? ರಾಜ್ಯಗಳಿಗೂ ಸಭೆಗಳಿಗೂ ಅಧಿಕಾರಗಳಿಗೂ ಯಾರಿಗೂ ತಿಳಿಯಲಾರದಂಥ ಅಧಿಕಾರವು ಗೊತ್ತಾಗಬೇಕೆಂದು ದೇವರು ಬಯಸಿದ್ದಾನೆ. ದೇವರು ಬಯಸಿದ್ದಾನೆ. ಯಾರಿಗೂ ತಿಳಿಯಲಾರದಂಥದ್ದು ಹೇಳಬೇಕು ಎಂದು, ಯಾರಿಗೂ ಗೊತ್ತಾಗಲಾರದಂಥ ವಾಕ್ಯವು ಸಭೆಯ ಮೂಲಕ. ಯಾರು ಸಭೆ? ನಾವೇ. ಸಭೆಯಲ್ಲಿ ಸೇರಿದವರು ಯಾರು? ವಾಕ್ಯವನ್ನು ಕೇಳಿ ವಿಶ್ವಾಸಿಗಳಾದವರು. ಅಂದರೆ ಇವಾಗ ಪ್ರಿಯರೇ, ನಾವೆಲ್ಲರೂ ಇವತ್ತು ದೇವರು ಕರೆಯುತ್ತಾರೆ ಎಂದು ಯಾರು ಹೇಳಿದ್ರು ನಂಬಬಾರ್ದು. ಯಾಕಂದರೆ ಈಗಿನ ಕಾಲದಲ್ಲಿ ದೇವರು ಕರೆಯುವುದಿಲ್ಲ. ಈಗಿನ ಕಾಲದಲ್ಲಿ ದೇವರು ಕರೆಯುವ ಆತನಲ್ಲ. ಯಾಕಂದರೆ ವಾಕ್ಯದ ಮುಖಾಂತರ ಕರೆದು ಆತನ ಸೇವೆ ಮಾಡಬೇಕೆಂದು ತಾಯಿಯ ಗರ್ಭದಲ್ಲಿ ನಿನ್ನ ರೂಪವನ್ನು ನನ್ನ ರೂಪವನ್ನು ಮಾಡಿರುವಾತನು. ಅದಕ್ಕೆ ಪ್ರಿಯರೇ, ಈಗಿನ ಕಾಲದಲ್ಲಿ ದೇವರು ಸೇವೆಯನ್ನು ಮಾಡುವುದಕ್ಕೆ ದೇವರು ಕರೆದಿಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ವಾಕ್ಯದ ಮುಖಾಂತರ ಕರೆದಿದ್ದಾನೆ. ವಾಕ್ಯವನ್ನು ಓದಿ ತಿಳಿದುಕೊಳ್ಳಬೇಕೇ ಹೊರತು ದರ್ಶನವಾಗಲಿ, ಉರಿಮು ದ್ವಾರವಾಗಲಿ, ಸ್ವಪ್ನದ ಮೂಲಕ, ಕನಸಿನ ಮೂಲಕ ಆಗಲಿ ದೇವರು ಕರೆಯುವಾತನಲ್ಲ. ಹಾಗೆ ದೇವರು ಕರೆಯಬೇಕೆಂದರು ಯಾರು ಹೇಳಿದ್ರು ಅದು ಸುಳ್ಳು, ಮೋಸದ ಮಾತುಗಳೇ ಹೊರತು ದೇವರ ಮಾತುಗಳಲ್ಲ. ದೇವರು ವಾಕ್ಯದ ಮೂಲಕ ನಮ್ಮನ್ನು ಕರೆದಿದ್ದಾನೆ. ವಾಕ್ಯವನ್ನು ಕೇಳಿ ವಿಶ್ವಾಸಿಗಳಾಗಿದ್ದೇವೆ. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಪರಲೋಕ ರಾಜ್ಯದೊಳಗೆ ಸೇರಿದ್ದೇವೆ. ರಾಜ್ಯದೊಳಗಿದ್ದ ನಾವೆಲ್ಲರೂ ಸೇವೆ ಮಾಡಬೇಕು, ಸುವಾರ್ತೆಯನ್ನು ಸಾರಬೇಕು. 66 ಪುಸ್ತಕಗಳಲ್ಲಿರುವ ಮಾತುಗಳು ಎಲ್ಲರಿಗೂ ತಿಳಿಸಬೇಕು. ಈಗಿನ ಕಾಲದಲ್ಲಿ ದೇವರ ಸೇವೆ ಮಾಡುವುದಕ್ಕೆ ದೇವರು ಕರೆದಿದ್ದಿಲ್ಲ. ಯಾಕಂದರೆ ಎಲ್ಲರೂ ದೇವರನ್ನು ಕರೆದಿದ್ದಾನೆ. ಅದಕ್ಕೆ ಈ ಲೋಕದಲ್ಲಿ ಸೇವೆ ಮಾಡಬೇಕೆಂದು ಎಲ್ಲರಿಗೆ ಈ ಶರೀರವನ್ನು, ಈ ಒಂದು ರೂಪವನ್ನು ಕೊಟ್ಟಿದ್ದಾನೆ. ಅರ್ಥ ಆಯ್ತಾ ಎಲ್ಲರಿಗೂ?